ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಒಂದೊಳ್ಳೆ ಇಡ್ಲಿ ದೋಸೆಗೆ ಕಾಂಬಿನೇಷನ್ ಆಗುವಂಥ ಚಿಕನ್ ಸಾಂಬಾರ್ ಅಂದರೆ ಚಿಕನ್ ಕರಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮರಿಬೇಡಿ, ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಕೂಡ ಮರೆಯೋಕೆ ಹೋಗಬೇಡಿ. ಸೊ ಇವತ್ತು ಮಾರ್ನಿಂಗ್ ಚಿಕನ್ ಸಾಂಬಾರು ಮಾಡಿದ್ದು ಇಡ್ಲಿಗೆ ಕಾಂಬಿನೇಷನ್ ಆಗಿರಲಿ ಅಂತ ಅಂದ್ಬಿಟ್ಟು ತುಂಬ ಈಸಿಯಾಗೆ ಮಾಡಿದ್ದು. ಸೌತ್ ಇಂಡಿಯನ್ಸ್ಗಂತೂ ತುಂಬಾ ಇಷ್ಟ ಆಗುತ್ತಿದ್ದು, ಮತ್ತು ಈಸಿ ರೆಸಿಪಿ ಕೂಡ, ಲೈಕ್ ಬ್ಯಾಚುಲರ್ಸ್ಗೆಲ್ಲ ಮಾಡ್ಕೊಳ್ಳೋಕ್ಕೂ ಈಸಿ ಆಗಲಿ ಅಂತ ಅಂದ್ಬಿಟ್ಟು ನಾರ್ಮಲಾಗಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ತೊಗೋಬೇಕು ಅದೇ ತೊಗೊಂಡಿದ್ದಷ್ಟೇ. ಜಾಸ್ತಿ ಮಸಾಲ ಯೂಸ್ ಮಾಡಿಲ್ಲ, ಅಂದರೆ ನಾನು ಚಕ್ಕೆ ಲವಂಗ ಈ ಥರ ಎಲ್ಲ ಏನೂ ಯೂಸ್ ಮಾಡಿಲ್ಲ, ಜಾಸ್ತಿ ಮಸಾಲ ಬೇಡ ಅಂತ. ಎಲ್ಲ ಸ್ವಲ್ಪ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ, ಪುದೀನ, ಕೊತ್ತಂಬರಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಈ ಥರ ತೊಗೊಂಡಿದ್ದೆ. ಮತ್ತು ಕಡಲೆ ಎಲ್ಲ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಏಕೆಂದರೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ, ಗಟ್ಟಿಯಾಗಿ ಕರಿ ಆದಂಗೆ ಆಗುತ್ತೆ, ಅದು ಚೆನ್ನಾಗಿರಲ್ಲ ಅಷ್ಟು, ಅದಕ್ಕೋಸ್ಕರ. ಸೊ ಸ್ಟಾರ್ಟಿಂಗಲ್ಲಿ ಶುಂಠಿ, ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಾದರೂ ನೀವು ರುಬ್ಕೊಬೋದು, ಹಸಿ ಸ್ಮೆಲ್ ಬೇಗ ಹೋಗುತ್ತೆ. ಇಲ್ಲ ಅಂತಂದ್ರೆ ಹಿಂಗೆ ಡೈರೆಕ್ಟಾಗೂ ರುಬ್ಕೊಬೋದು. ಈಸಿಯಾಗಿ ಮಾಡ್ತಾರೋದ್ರಿಂದ ನಾನು ಡೈರೆಕ್ಟಾಗೆ ರುಬ್ಬಿದ್ದೀನಿ, ಹಿಂಗೂ ಚೆನ್ನಾಗಿರುತ್ತೆ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಪುದೀನ ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿಕಾಯಿ, ಒಂದು 2-3 ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ. ಬಟ್ ಹಸಿಮೆಣ್ಸಿಕಾಯಿ ಆಪ್ಷನಲ್ ಖಾರಕ್ಕೆ, ಯಾಕೆಂದರೆ ನಾವು ಲಾಸ್ಟಲ್ಲಿ ಧನಿಯಾ ಪೌಡರ್ ಯೂಸ್ ಮಾಡೋದ್ರಿಂದ ಇದು ಆಪ್ಷನಲ್ಲು. ಬಟ್ ಸ್ಟಿಲ್ ಆ ಚಿಲ್ಲಿ ಯೂಸ್ ಮಾಡಿದ್ರೇ ಟೇಸ್ಟ್ ಇರುತ್ತೆ, ಸಾಂಬಾರಾಗಲಿ ಅಡುಗೆ ಆಗಲಿ ಏನಾದ್ರೂ ಅಷ್ಟೇ. ಬಟ್ ಗ್ಯಾಸ್ಟ್ರಿಕ್ಕು ಕೂಡ ಆಗುತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೆ ಅಷ್ಟೇ. ಇಲ್ಲಿ ಚೆನ್ನಾಗಿ ಅದನ್ನೆಲ್ಲ ಕ್ಲೀನಾಗಿ ಸಣ್ಣದಾಗಿ ರುಬ್ಕೊಳ್ಳಿ. ಸಣ್ಣದಾಗಿ ರುಬ್ಕೊಂಡಾದಮೇಲೆ ಇನ್ನೂ ಒಂದು ಸತಿ ಕಾಯಿ, ಟೊಮೆಟೊ, ಧನಿಯಾ ಪೌಡರ್ ಈ ಮೂರನ್ನೂ ಮತ್ತೆ ಒಂದು ಸತಿ ರುಬ್ಕೊಳ್ಳಿ ಸಪ್ರೇಟಾಗಿ. ಇದಕ್ಕೆ ಕಡಲೆ ಹಾಕೋರು ಹಾಕ್ತಾರೆ, ನಿಮ್ಮ ಇಷ್ಟ ಅದು. ಕಡಲೆ ನಾನು ಇಲ್ಲಿ ಹಾಕ್ಕೊಂಡಿಲ್ಲ, ಬಿಕಾಸ್ ಸ್ವಲ್ಪ ಕರಿ ತಿಕ್ನೆಸ್ ಆಗಿ ಬರುತ್ತೆ ಅಂತ. ನನಗೆ ಸ್ವಲ್ಪ ತಿಕ್ಕಾಗಿರೋದು ಇಷ್ಟ ಇರಲಿಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಡಿಲೀಟ್ ಮಾಡಾಕಿದ್ದೀನಿ. ಸೊ ನಿಮಗೇನಾದರೂ ಬೇಕು ಅಂತಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ ಬೇಕಾದರೆ. ಸೊ ಎಲ್ಲ ರುಬ್ಬೆಲ್ಲ ಆದಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಕಡಿಮೆನೇ ಹಾಕ್ಕೊಳ್ಳಿ. ನಾನಿಲ್ಲಿ ಯೂಸ್ ಮಾಡಿರೋದು ಬಂದುಬಿಟ್ಟು ಬಾಯ್ಲರ್ ಕೋಳಿ. ಸೊ ಅದರಲ್ಲಿ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಇರುತ್ತೆ, ಅದಕ್ಕೋಸ್ಕರನೇ ನಾನು ಸ್ವಲ್ಪ ಆಯಿಲ್ ಕಡಿಮೆ ಹಾಕ್ಕೊಂಡಿದ್ದೆ. ಸೊ ಆಯಿಲೆಲ್ಲ ಸ್ವಲ್ಪ ಹೊತ್ತು ಆದಮೇಲೆ 1-2 ಮಿನಿಟ್ಸ್ ಆಗ್ತಿದ್ದಂಗೆ ನಾವು ಹಸಿ ಖಾರ ಏನು ಮಾಡ್ಕೊಂಡಿದ್ವಲ್ವ ಸ್ಟಾರ್ಟಿಂಗಲ್ಲಿ, ಶುಂಠಿ ಬೆಳ್ಳುಳ್ಳಿದೆಲ್ಲ ಅದೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಬೇಯಿಸ್ಕೋಬೇಕು, ಹಸಿ ಸ್ಮೆಲ್ ಹೋಗೋ ತನಕ. ಸೊ ಹಸಿ ಸ್ಮೆಲ್ ಹೋಗೋ ತನಕ ಅಂತಂದರೆ ನೀವೇನಾದರೂ ಮುಂಚೆನೇ ರೋಸ್ಟ್ ಮಾಡ್ಕೊಂಡು ರುಬ್ಬಿದರೆ ಅಷ್ಟೊತ್ತು ಕೂಡ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಮಿಡಿಯೇಟ್ಲಿ ನೀವು ಚಿಕನ್ನ ಹಾಕ್ಬೋದು. ನಾನಿಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಚಿಕನ್ನ ಆ್ಯಡ್ ಮಾಡಿದೆ. ಚಿಕನ್ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ. ಅರಿಶಿನ ಚಿಕನ್ ತೊಳಿಬೇಕಾದ್ರೇ ಯೂಸ್ ಮಾಡಿರ್ತೀವಿ, ಸೊ ಅದಕ್ಕೆ ಸ್ವಲ್ಪ ಲೈಟಾಗಿ ಆ್ಯಡ್ ಮಾಡಿರ್ತೀನಿ ಇದರಲ್ಲಷ್ಟೇ. ಸೊ ಉಪ್ಪೆಲ್ಲ ಹಾಕಾದ್ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 10-15 ಮಿನಿಟ್ಸ್ ಬೇಯಿಸಿ ಅದೇ ಥರ. ಸೊ ದಟ್ ಆ ಮಸಾಲೆ ಎಲ್ಲ ಚಿಕನಿಗೆ ಇಟ್ಕೊಂಡ್ರೇ ಚಿಕನ್ ಟೇಸ್ಟಿಯಾಗಿರುತ್ತೆ, ಸ್ಪೈಸಿಯಾಗಿ ಇರುತ್ತೆ ಕೂಡ, ಏಕೆಂದರೆ ನಾನು ಹಸಿಮೆಣ್ಸಿಕಾಯಿ ಆ್ಯಡ್ ಮಾಡಿದ್ದೀನಲ್ಲ ಅದಕ್ಕೋಸ್ಕರ. ಸೊ ಯಾವಾಗ ಒಂದು 70%, 70-80% ಬೆಂದಿದೆ ಅಂತ ಆಗುತ್ತೆ, ಆವಾಗ ರುಬ್ಕೊಂಡಿರೋ ಅಂಥ ಸಾಂಬಾರು ಪುಡಿ, ಅಂದರೆ ಸಾಂಬಾರು ಪುಡಿ ಮತ್ತು ಕಾಯಿ, ಟೊಮೊಟೊ ಏನು ರುಬ್ಬಿದ್ವಿ ಅದನ್ನು ಹಾಕ್ಕೊಳ್ಳಿ. ಮತ್ತು ಒಬ್ಬೊಬ್ರು ಟೊಮೊಟೊನ ಹಂಗೆ ಹೆಚ್ಚಿಬಿಟ್ಟು ಹಾಕೋಕ್ಕೆಲ್ಲ ಇಷ್ಟಪಡ್ತಾರೆ, ಅದು ಹಾಕ್ಬೇಡಿ. ಯಾಕೆಂದರೆ ನನಗೆ ಆ ಥರ ಟೊಮೊಟೊ ಎಲ್ಲ ಸಿಕ್ಕಿದ್ರೆ ಒಳ್ಳೆ ಟೊಮೊಟೊ ಸಾರು ತಿಂದಂಗೆ ಅನಿಸುತ್ತೆ, ಅದಕ್ಕೋಸ್ಕರ ಇನ್ಸ್ಟೆಡ್ ಆಫ್ ದಟ್ ರುಬ್ಬಿಟ್ಟು ಹಾಕಿ, ಚೆನ್ನಾಗಿ ಟೇಸ್ಟು ಇರುತ್ತೆ. ಆಗ ಕೈಗೂ ಕೂಡ ಸಿಗಲ್ಲ. ಚಿಕನ್ ಸಾಂಬಾರು ತಿನ್ನಬೇಕಾದ್ರೆ ಯಾವತ್ತೂ ಕೈಗೆ ಚಿಕನ್ ಸಿಗಬೇಕು ಹೊರ್ತು ಟೊಮೊಟೊ, ಈರುಳ್ಳಿ ಇದೆಲ್ಲ ಸಿಗಬಾರ್ದು. ಅದಕ್ಕೋಸ್ಕರ ರುಬ್ಬಿಟ್ಟೆ ಹಾಕ್ಕೊಳ್ಳಿ, ಸಕ್ಕತ್ತಾಗಿ ಬರುತ್ತೆ. ಸೊ ಇನ್ನೇನು ಒಂದು 20% ಬೇಯೋಕ್ಕಿರುತ್ತೆ, ಆ 20% ಆ ಸಾಂಬಾರು ಕುದಿಲಿ ಬೇಯಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು. ರೆಸಿಪಿ ಅಂತೂ ಆಸಮಾಗಿ ಬರುತ್ತೆ. ಸೊ ಸೈಡಿಗೆ ರೊಟ್ಟಿ, ದೋಸೆ, ಇಡ್ಲಿ ಏನಿದ್ರೂ ಚೆನ್ನಾಗಿರುತ್ತೆ. ಸೊ ನಾವಿವತ್ತು ಮನೇಲಿ ಇಡ್ಲಿ ಮಾಡಿದ್ವಿ, ಅದು ಕಾಂಬಿನೇಷನ್ನಾಗಿ ಇದು ಮಾಡಿದ್ದು ತುಂಬ ಸ್ಪೈಸಿಯಾಗಿ ಬಂತು. ಮತ್ತು ಲಾಸ್ಟಿಗೆ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಇತ್ತು ಅಂದರೆ ನೀವು ಗಾರ್ನಿಷ್ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಒಂದು ಸತಿ ಟ್ರೈ ಮಾಡಿ ರೆಸಿಪಿನ, ತುಂಬ ಈಸಿ ಕೂಡ, ಆಲ್ಮೋಸ್ಟ್ ಒಂದು 20 ಮಿನಿಟ್ಸಲ್ಲೆಲ್ಲ ಮುಗ್ದೋಗುತ್ತೆ ಅಂತಲೇ ಹೇಳ್ಬೋದು. ಒಂದು ಸತಿ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡಿದ್ರಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.